ಹೆಂಗ ವಾಸುಮ ನಿಮ್ಮ ಮನ್ಯಾಗೆಲ್ಲ ಆರಾಮದಾರ? ಹಾ ಆರಾಮದಾರ ನೋಡ್ರಿ. ಹೌದನ ಇವ ನೀ ಎಲ್ಲಿ ಏನು ಜಾಸ್ತಿ ಕಾಣಿಸ್ಲೇ ಇಲ್ವ. ನಿನ್ನ ಬಗ್ಗೆ ಅಷ್ಟೇನು ನಮಗೂ ತಿಳ್ಕೊಳಕ್ಕೂ ಆಗಲಿಲ್ಲ. ಯಾಕಂದ್ರೆ ಹನ್ನೆರಡು ಮುಂದೆ ಬಂದಿದ್ದೀನಿ, ನೀನು ಕನ್ಯಾ ನೋಡೋ ಮುಂದೆ ಬಂದಿಲ್ಲ. ಒಮ್ಮೆ ಸೀದಾ ಮದುವೆಗೆ ಬಂದ್ಬಿಟ್ಟು ಅದಿರಲಿ ಬಿಡು. ಅಂದಂಗವ ನಿಮ್ಮ ಮನೆಯವ್ರು ಏನು ಮಾಡ್ತಾರ್ರಿ ಕೆಲಸ? ಅವರು ಪ್ರೈವೇಟ್ ಬ್ಯಾಂಕ್ನಾಗ ಮ್ಯಾನೇಜರ್ ಅದಾರ. ಹೌದನ ಮ್ಯಾನೇಜರ್ ಅದಾರನ? ಪಗಾರ ಭಾಳ ಇದ್ದಿತ್ತು ಬಿಡುವ ಹಂಗಾರ. ಬರ್ತೈತ್ರಿ, ನಮ್ಮ ಜೀವನಕ್ಕೆ ಸಾಕಾಗೋ ಅಷ್ಟು ಬರ್ತೈತ್ರಿ. ಅಲ್ಲ ಮೂಗಬೇರಿಕಿ ಎಷ್ಟು ಪಗಾರ ಬರ್ತೈತನಂತ ಒಂದು ಲೀಟ್ರ್ ಬಾಯಿ ಬಿಡ್ತಾವ ಅವನು. ಮಧ್ಯಾಹ್ನಕ್ಕೆ ಸಾಕಾಗೋಷ್ಟು ನಮ್ಮ ಜೀವನಕ್ಕೆ ಸಾಕಾಗೋಷ್ಟು ಬರ್ತೈತಿ ಅಂತ. ಮೊದಲು ಈಕಿನ ಮನೆ ಬಿಟ್ಟು ಕಳಿಸು ವ್ಯವಹಾರ ಮಾಡ್ಬೇಕು. ಈಕಿಲಿಂದನ ನಮ್ಮ ದೀಪ ಆರತಿ ಹಾಳಾಗಕತ್ತಿದ್ದು. ಅಲ್ಲ ಮದ್ವೆ ಬಂದಾಗ ಎಷ್ಟು ದಿವಸ ಇರ್ತಿದ್ದ ಆಯ್ಕೆ ಇನ್ನು ಅಂತ ನಾನು ಅಂದಂಗ. ಯಾವಾಗ ಅಲ್ವೇ ಮದುವೆಗೆ ಬಂದು ಎಷ್ಟು ದಿವಸ ಆಯ್ತು? ನೀನು ಮದುವೆ ಎಷ್ಟು ತಿಂಗಳಿದ್ದಾಗ ಬಂದಿದ್ದೇನೆ? 2 ತಿಂಗಳಿದ್ದಾಗ ಬಂದಿದ್ದೆ ನಾನು ರೀ. ಇಲ್ಲ 2 ತಿಂಗಳಿದ್ದಾಗ ಏನು ಬಂದಿದ್ದಿಲ್ರಿ. ಯಾಕಂತಂದ್ರೆ ನಮ್ಮ ಮನೆಯವ್ರಿಗೂ ಎಲ್ಲ ಅಡುಗೆದು ಸಮಸ್ಯೆ ಆಕತ್ತಲ್ರಿ. ಹಾಗಾಗಿ ಒಂದು 20 ದಿವಸ ಉಳಿದಿತ್ತು ನೋಡ್ರಿ ಮದುವೆ. ಆವಾಗ ಬಂದೇನ್ರಿ ನಾನು. ಓಹೋ ಸಾರಿಸೋದು ಗುಡಿಸೋದು ಎಲ್ಲ ಮುಗುದಿಂದ ಒಮ್ಮೆ ನೀಡ್ಕೊಂಡು ಒಂದು ಟೈಮಿಗೆ ಬಂದು ಅನ್ನಂಗೆ ಆತ ಹಂಗಾರ. ಹೆಂಗೆ ಹೇಳ್ತಾ ಮತ್ತು ಅಲ್ರಿ ನಾನು ಮುಕ್ಕಟ್ಟಿರ್ತ ಬಂದರೆ ಇಲ್ಲಿ ಮಾಡೋದೇನಿತ್ರಿ ಅಷ್ಟಕ್ಕೂ. ಸಾಸಾಕ ಗುಡ್ಸಾಕ ನಮ್ಮಪ್ಪ ನಮ್ಮವ್ವ ಯಾರು ನಾನು ಇನ್ನೂವರೆಗೂ ಹಚ್ಚೇ ಇಲ್ರಿ. ನನಗದು ಅಭ್ಯಾಸನೂ ಇಲ್ಲ. ನಾನು ಇಲ್ಲಡ್ರಿ ಬಂದಾದ್ರೂ ಒಂದ್ ಕಡೆ ಎಲ್ಲರ ಕುರ್ಚಿ ಮ್ಯಾಗ ಹಾಕೊಂಡು ಕುಂದ್ರದಾಕಿತ್ತು. ಆಳು ಪಾಳ ರಗಡ್ ಮಂದಿ ಇರ್ತಾರಲ್ರಿ ಸಾರ್ಸಾಕ ಗುಡ್ಸಾಕ. ನಂದರ ಏನಿರ್ತೈತ್ರಿ. ಅದಕ್ಕೆ ನಮ್ಮವ್ವನ ಹೇಳಿದ್ರಿ ನನಗೆ ಎಲ್ಲ ಮುಗ್ದಿಂದ ಬಾರವ ಆರಾಮ್ ಅಂತ ಹೇಳಿ. ಹಾಗಾಗಿ 20 ದಿವಸ ಉಳಿದಿತ್ರಿ ಮದ್ವಿಗೆ. ಹಂಗಂತಂದ್ರೆ ಏನು ಮದ್ವೆಗೆ ಏನು ಸುಮ್ಮನಾಕತ್ತೇನ್ರಿ? ಮದ್ವಿ ಮನಿ ಅಂದ್ರೆ ಆ ಕಡೆ ಅಡ್ಡಾಡೋದು ಈ ಕಡೆ ಅಡ್ಡಾಡೋದು ರಗಡ್ ಇರ್ತೈತಲ್ರಿ ಕೆಲಸ. ಅಲ್ವಾ ಸುಮ? ಅಂದಂಗ ನೀ ಇಲ್ಲಿದ್ರೆ ಏನು ಸಮಸ್ಯೆ ಆಗಂಗಿಲ್ಲ ಅನ್ಬಿಡು. ನಿಮ್ಮ ಅತ್ತಿ ಮಾವ ಆದಾರನ ಗಂಡ ಗಡ್ಗಿ ಮಾಡಿ ಹಾಕಿ ನಿಮ್ಮ ಅತ್ತೆ ಅದ ನಮ್ಮ ಮನ್ಯಾಗ ಇಲ್ರಿ. ಅಂದ್ರೆ ನಮ್ಮ ಮನೆಯವ್ರ ನೌಕರಿ ಇಲ್ಲೈತಲ್ರಿ ಧಾರವಾಡದಾಗ. ಹಾಗಾಗಿ ನಮ್ಮ ಅತ್ತಿಯವ್ರವ್ರು ಹಳ್ಳಿಯಾಗಿರ್ತಾರ್ರಿ. ನಾನು ನಮ್ಮ ಮನೆಯವ್ರು ಅಷ್ಟೇ ಧಾರವಾಡದಾಗ ಇರ್ತೇವ್ರಿ. ಈಗ ನಮ್ಮ ಮನೆಯವ್ರು ಹೋಟೆಲ್ನಾಗ ಉಣ್ಣಾಕತ್ತಾರ್ರಿ. ಅಯ್ಯೋ ಕತಿ ಬಾಳೇವ. ಅಲ್ಲ ತಂಗಿ, ಅತ್ತಿ ಮಾವನು ನಿಮ್ ಕೂಡಿಟ್ಕೊಂಡಿಲ್ಲ ಮತ್ತೆ ಹೊಂದಿಕೆ ಆಗೋದಿಲ್ಲ ಬಿಡ ಈಗಿನವ್ರಿಗೆ. ಯಾಕಂದ್ರೆ ನೀವು ನಿಮ್ದ ಬೇರೆ ಲೋಕ, ಈಗಿನ ಹಳೆ ಮಂದಿ ನಮ್ದ ಬೇರೆ ಲೋಕ. ನಿಮ್ಗೆ ಹೊಂದಿಕೆ ಆಗ್ಬೇಕಲ್ಲ, ಅದು ಕರೆ ಐತಿ ಬಿಡು. ಮತ್ತೆ ಅಲ್ವಾ ನೀ ಹಿಂಗೆ ತಿಂಗಳಾನ್ಗಟ್ಲೆ ಇಲ್ಲಿ ಹೋಗ್ಕೊಂಡ್ಬಿಟ್ರೆ ಮತ್ತೆ ಅಡಿಗೆ ಸಮಸ್ಯೆ ಆಗೋದಿಲ್ಲ ಅವಂಗ. ಅಲ್ಲ ಏನು ಒಂದಿಟ್ಟು ಕಾಲು ಆರಾಮಾದಂಗೆ ಆಗೈತಿ, ಹೋಗ್ಬಿಡ್ಬೇಕಿತ್ತಿಲ್ಲ ಸುಮ್ಮನೆ. ಪಾಪ ಅವಂಗೂ ಸಮಸ್ಯೆ ಆಕಿತ್ತನ ಮತ್ತೆ ಅಡಿಗೆದ. ಹಾಂ ರೀ ಹೋಗ್ಬೇಕ್ರಿ. ಅಂದ್ರೆ ಸ್ವಲ್ಪ ಕಾಲಿಂದ ಇನ್ನೊಂದು 2-3 ಕಟ್ ಹಾಕ್ಸೋದಾವಲ್ರಿ, ಹಾಕಿಸಿಂದ ಹೋಗ್ಬೇಕ್ರಿ. ಅದಾಯ ಕಾರ್ ಕಡೆ ಐತಂತಿದ್ ಬೇಕಾದಂಗ ಏನ್ ಹಿಂಗ್ ಬಂದ್ ಹಿಂಗ್ ಹೋದ್ರ ಆಗೋದಿಲ್ಲ. ಅಲ್ಲೇ ಕಡೆಗೆಲ್ಲ ನಿನ್ ಗಂಡ ಹೆಚ್ಚಿಕೊಟ್ರ ಕುತ್ಕೊಂಡು ಕುರ್ಚಿ ಮ್ಯಾಗ ಒಗ್ಗರಣೆ ಹಾಕಿದ್ರೆ ಅಡಿಗೆ ಹಾಕತ್ವ. ಪಾಪ ಪರದೇಶಿ ಗಟ್ಟೆ ಅಲ್ಲಿ ಹೋಟೆಲ್ನಾಗ ಉಣ್ಣೋದು, ನೀ ನೋಡಿದ್ರಿ ಇಲ್ಲಿ ಉಳಿದು. ಏನ್ ಕಟ್ ಹಾಕೋದೇನು ವಾರಂಗಟ್ಟೆ ದಿನ ಒಂದ್ ಕಟ್ ಹಾಕ್ತಾರ? ನೀನ್ ದಿನ ಬಂದ್ ತಿಕ್ತಾರ, ವಾರಕ್ಕೊಮ್ಮೆ ಹೋದಲ್ಲ. ಕಾರ್ ಗಾಡಿ ತಗೊಂಬಂದು ಸೂಟಿ ಐತಾರ ಬೆಸ್ತಾರ ಹಾಕ್ತಾರ ಅವರು. ಬೆಸ್ತಾರ ಬಿಡ್ಬೇಕು ಆ ಕಡೆ. ಐತಾರಂತೂ ಬ್ಯಾಂಕಿನ ಸೂಟಿ ಇದ್ದೇ ಇರ್ತತಿ. ಅವಾಗ ಬಂದು ಹಾಕಿಸ್ಕೊಂಡು ಹೋಗ್ಬಿಟ್ರೆ ಮುಗಿದು ಹೋದ್ ಕೆಲಸ. ಹೌದ್ರಿ. ಅಂದ್ರೆ ಇವ್ರ ಅವ್ರೊಮ್ಮೆ ಬಿಸಿ ಇರ್ತಾರಲ್ರಿ, ಅದಕ್ಕೆ ಎಲ್ಲ ಕಾದಿಂದೆಲ್ಲ ಆರಾಮ್ ಮಾಡ್ಕೊಂಡು ಬಂದ್ಬಿಡು, ಮತ್ತೆ ಇಲ್ಲಿ ಯಾರು ಇರಂಗಿಲ್ಲ ನೋಡಾಕ ಅಂತ ಅಂದ್ರಿ. ಅದ ರೀ ಅವ್ರು ಬಂದ್ರೆ ಹೋಗ್ಬೇಕು ನೋಡ್ರಿ. ಊಟ ಬರ್ದಂಗೆ ಆತ್ ನೋಡ್ರಿ. ಊಟ ಹೆಂಗಂತ ಈಗ ಹೋಗ್ಬೇಕ್ರಿ ಹಾಕ್ಬೇಕ್ರಿ ಅಂತಂದು ಖಾಲಿ ಪಿಲಿ ಇಲ್ಲಿ ಕುತ್ಕೊಂಡು ನನ್ನ ಮಗಳು ಜೀವನಕ್ಕೆ ಮುಳ್ಳಾಗಾಕ ಮತ್ತೇನೈತಿ ಅಡ್ಡ ಹಾಕೊಂಡು ಕುಂತ. ಯವ್ವ ನಾ ಹೋಗಿ ಬರ್ತೇನೆ ತೋರ್ಬೇವ ಊರಿಗೆ. ಅಲ್ವಾ ಇನ್ನು 15 ದಿವಸ ಇರ್ತಾನೆ ಅಂತ ಹೇಳಿಲ್ಲ. ಹ್ಞೂ ಅಂದಾರ ಯಾರು? ಮತ್ತೆ ಏನ್ರ ಹಾರೇ ಬಂದಂತ ಇವ್ರು ಫೋನ್ ಹಚ್ಚಿದ್ರ ನಾಳ್ಯಾರೇನ್ರ? ಇಲ್ಬೇವ ಇವ್ರೇನು ಫೋನ್ ಹಚ್ಚಿದ್ದಿಲ್ಲ. ಅಯ್ಯಯ್ಯ ಇವರು ಫೋನ್ ಹಚ್ಚಿಲ್ಲ ಅಂತೀವಿ. ಮತ್ತೆದಕ್ಕೆ ಹೊಕ್ಕನೆ ನಾಕತ್ತೀವಿ. ಯವ್ವ ದೀಪಾರವ್ವಾರ ಚುಚ್ಚು ಮಾತಾಡಿದ್ರೆ ಬೇವ ನನಗ. ಚುಚ್ಚಿ ಮಾತಾಡಿಲ್ಲ? ಏನ್ ಚುಚ್ಚಿ ಮಾತಾಡಿದ್ರ ತಂಗಿ ಯಾಕೆ ನಿನಗ? ಅಯ್ಯಯ್ಯ ದೊಡ್ಡಮ್ಮಾರ, ಅಯ್ಯ ಸುಮ ಯಾಕೋ ಮಕ್ಕ ಸಣ್ಣದ ಮಾಡಿಯಲ್ಲ, ಏನೋ ಚುಚ್ಚು ನಾಕತ್ತಿದ್ರಿ? ಏನಿಲ್ಲ ಬಿಡ್ರಿ ಸುಮ್ಮನೆ ತಂಗಿ. ಇಲ್ಲವಾ ನನ್ನ ಮಗಳು ಪಾಪ ಕಾಲು ಮುರ್ಕೊಂಡತಿ, ಕಾಲು ನೋವಾಗೈತಿ, ನಡ್ಯಾಕ ಬರುವಲ್ದು. ಅದಕ್ಕೆ 4 ದಿವಸ ಇಲ್ಲಿ ಇದ್ದಿದ್ದು ಎಷ್ಟು ನಿಮ್ಮ ಅತ್ತಿ ಕಣ್ಣಿಗೆ ಗೊತ್ತೈತಿ. ನೀ ಏನು ಬೇರೆ ಅಲ್ವಾ? ಏನೋ ನಮ್ಮ ಮನ್ನೇ ಹೇಳೇನಿ, ನಮ್ಮ ಸುಮ್ಮವ ಅಂದ್ರೆ ಬೇರೆ ಅಲ್ಲ, ನೀವಂದ್ರೆ ಬೇರೆ ಅಲ್ಲ, ನೀವು ನನ್ನ ಮಕ್ಳು ಇದ್ದಂಗ. ಅಲ್ಲ ನಿಮ್ಮ ಅತ್ತಿಗೆ ಎಷ್ಟು ಇದ್ದಿತ್ತು ನೋಡು. ನನ್ನ ಮಗಳು ಇಲ್ಲಿ ಇದ್ದಿದ್ದು ಎಷ್ಟು ಶೇರಿಗೆ ಬರಾಕಿಲ್ಲ ಆಕಿಗೆ ಚುಚ್ಚು ಮಾತಾಡೋಳಂತ. ಏನು ಮಾತಾಡ ಹೇಳಂದ್ರೆ ಈಕಿನ ಹೇಳಾಕ್ತಾ ಯಾರಿಲ್ಲ. ಅಯ್ಯೋ ಕತಿಯ ಇಷ್ಟ ಅನ್ರಿ ಸಮಸ್ಯೆ. ನಾ ಹೇಳ್ಯಾರಿ ಅವ್ರು ಏನು ಮಾತಾಡಿರ್ತಾರಂತಂದ್ರೆ ಯಾಕೆ ವಾಸುಮ ಮದುವೆಗೆ ಬಂದಕ್ಕೆ ಹೋಗೇ ಇಲ್ಲನ ಅಲ್ವಾ? ಮತ್ತೆ ನೀ ಇಲ್ಲಿ ಉಳಿದ್ರೆ ನಿಮ್ಮ ಮನೆಯವ್ರಿಗೆ ಅಡುಗೆ ಯಾರು ಮಾಡಬೇಕು?
ಮತ್ತ ಅವ್ರದ್ದು ಊಟದ ಹೆಂಗ? ಅಯ್ಯ ತಂಗಿ ಹೋಗ್ಬಿಡ್ಬೇಕಿಲ್ವಾ, ಮತ್ತ ಅವ್ರಿಗೂ ಸಮಸ್ಯೆ ಆಕತಿ ಪಾಪ. ಕಾಲೇನ್ ಬಿಡು, ಕಡಿಕಿಲಿ ತೋರ್ಸೋದಿದ್ದಾಗ ಅಷ್ಟು ಕಾರ್ ಗಾಡಿ ತಗೊಂಡು ಬಂದು ತೋರಿಸ್ಕೊಂಡು ಹೋಗ್ರಿ ಇಷ್ಟ. ಹೌದಲ್ರಿ? ಹೌದಲ್ರಿ ಸುಮಕ್ಕ? ಹಿಂಗ ಅಂದ್ರದಲ್ರಿ? ಹೌದು ಹೌದು ಹೌದು, ಹಿಂಗ ಅಂದ್ರಿ ಅವ್ರ. ಇಲ್ಲ ನೋಡ್ರಿ ದೊಡ್ಡಮ್ಮನ ಹೇಳ್ತಂಗೆ ಕೇಳ್ರಿ ನಿಮ್ಗೆ. ನೀವು ಯಾವಾಗ ನನಗೆ ನಿಮ್ಮ ಮಗಳ ಸ್ಥಾನ ಕೊಟ್ಟಿರಲ್ಲ, ಅಲ್ಲಿಗೆ ನಾನೇ ಈ ಮನೆ ಮಗಳಿದ್ದಂಗೆ ರೀ. ಏನ್ರಿ ಒಂದು ತಿಳ್ಕೊರಿ ನೀವು. ಹೇಳ್ತಾನೆ ನಾನು ನಿಮ್ಗೆ ಚೊಕ್ಕ ಅದಾರಲ್ರಿ ಅವ್ರಿಬ್ರು, ಅಷ್ಟು ಸುಲಭ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ ಅವ್ರನ್ನ. ಅವ್ರಿಗೆ ಯಾರು ಇರ್ಬಾರ್ದ್ರಿ, ಅವ್ರ ಮಗಳಿಗೆ ತಗ ಆಗಬಾರ್ದ್ರಿ. ಇದ್ರಂತ ನಮ್ಮ ಜೀವ ಏನು ಹಗರ್ ಸಣ್ಣ ಮಾಡಿಲ್ರಿ ಅವ್ರ. ಈಗ ಸುಮ್ಮಕ್ಕ ಈ ಮನೆ ಆಗಿದ್ಲ ಅಂತಂದ್ರ ಅವ್ರ ಮಗಳಿಗೆ ತಗ ಆಕತ್ರಿ, ಮತ್ತೊಂದು ಹಾರಿ ಹೆಚ್ಚಿಗೆ ಆಕೈತಿ. ಅವ್ರ ತಲೆಯಾಗಿ ಏನಂದ್ರೆ ಬರೀ ಇವ ಓಡ್ತಿರ್ತಾವ್ರಿ, ಗುಂಗಿ ಅಂತ ಟೇಪ್ ರಿಕಾರ್ಡ್ ಸುತ್ತದಂಗ. ಈಗ ಸುಮ್ಮಕ್ಕನ ಮೊದಲು ಮನಿ ಬಿಟ್ಟು ಹೊರಗೆ ಹಾಕಿಬಿಟ್ರಂದ್ರೆ ನೀವು ಒಬ್ರ ಹಾಕಿರಿ, ನೀವು ಒಬ್ರ ಆದ್ರೆ ನಿಮ್ಮನ್ನ ಬಗ್ಗ ಬಡಿಬೋದು. ಇದೆಲ್ಲ ಅವ್ರ ಪ್ಲಾನ್ ರೀ. ಹೈ ತಂಗಿ ಏನ್ ಹೇಳಕತ್ತೀವಿ ನೀನು? ಹೌದ್ರಿ, ನಾ ಕರೆವ ಹೇಳಕತ್ತೀನಿ. ಇಲ್ಲ ನೋಡ್ರಿ, ಅವ್ರು ನಮಗ್ ಕೊಟ್ಟಿದ್ದ ತ್ರಾಸ ಏನು ಒಂದಿಲ್ಲ ಯಾಡಿಲ್ರಿ, ರಗಡ ತ್ರಾಸ ಕೊಟ್ಟಾರ್ರಿ ಅವ್ರು ನಮಗ. ಸುಮ್ಮನೆ ಏನು ತೆರೆದಿಟ್ರ ನಮ್ದ ಹಾಡ್ರಿ ಮನಿ ಮರ್ಯಾದೆ ಅಂತೇಳಿ ನಾವು ಸುಮ್ಮನೆ ಇರ್ತೀವಿ. ಆಕೇನಷ್ಟು ಸೂಕ್ಷ್ಮ ಅಷ್ಟು ಸೂಕ್ಷ್ಮ ನೀವು ತಿಳ್ಕೊಂಡಷ್ಟೇನು ಸೂಕ್ಷ್ಮ ಇಲ್ರೇಕಿ. ಏನ ಸುರ್ಪಂಕಿ ಜಾತಿ ಐಕ್ರೇಕಿ. ಆ ನಮನಿ ಅದಾಡ್ರೇಕಿ. ನೀವು ಅಕ್ಕಿ ಕೂಡಿ ವ್ಯವಹಾರ ಮಾಡ್ಬೇಕಂದ್ರೆ ಹೇಳ್ತ ನೋಡ್ರಿ, ನಾ ಮುಸುಕ್ನ್ಯಾಗ ಒಂದು ಹಳ್ಳಿ ಇಟ್ಕೊಂಡೆ ವ್ಯವಹಾರ ಮಾಡ್ರಿ. ಇಲ್ಲ ಅಂದ್ರೆ ಆಕೇನು ಹಗರಿಲ್ರಿ. ಆಕೆ ನಿಮ್ಮನ್ನ ಹೇಳ್ರಿ ಯಾವ ಟೈಮ್ನಾಗ ಏನು ಚೂರಿ ಹಾಕಕ್ ಬರ್ತಾ ಅಂತ ಹೇಳಕ್ಕಾಗಂಗಿಲ್ಲ. ಚೂರಿ ಹಾಕಿದಾಗ ಏನೈತಲ್ಲ ಮುಸುಕ್ನಾಗಿಂದ ಒಂದು ಹಳಕ್ ತೆಗೆದು ಮಸಡಿಗೆ ಹೋಗಿದ್ರಿ ಅಂದ್ರೆ ಹಕ್ಕಳತ್ತ ಹಾರ್ಗೆಡದು ನೋಡ್ರಿ. ಆಕಿನ ಬಗ್ಗ ಬಡಿಬೇಕಂದ್ರೆ ನೀವು ಬರಬ್ಬರಿ ಪಿಲಾನ ಮಾಡ್ಬೇಕ್ರಿ. ಅಲ್ಲ ತಂಗಿ, ಏನು ಇದು ಒಂದು ತಿಳಿವಲ್ದು ನನಗಂತರೂ. ಬೆಂಗ್ಳೂರಿಗೆ ಹೋಗೋದು ಭಾಳ ಹುಚ್ಚಿಡಿಸ್ಕೊಂಡು ಆಬೇಕಿ. ಬೆಂಗ್ಳೂರಾಗಿರೋದು ಅಂತ ಹೇಳಿ ಈ ಮದ್ವೆಗೆ ಹೂ ಅಂದಿದ್ರಿ ಅವ್ರು. ಇಲ್ಲಿಲ್ಲ ಅಂದ್ರೆ ಇಲ್ಲಾಕ ಅವ್ರು ಹಳ್ಳಿ ಕೊಂಟಾಗ ಮದುವೆ ಹಾಕಿದ್ರಿ. ಬೆಂಗ್ಳೂರಿಗೆ ಹೋಗಿ ಆರಾಮ ಹಕ್ಕಿ ಹಾರತಾವ ಅಂತ ಹೇಳಿ ಹಾರ್ಕೊಂತ ಹೋಗಾರ್ರಿ ಅವ್ರ. ಅದಕ್ಕೆ ಈಗ ನಮ್ಮ ಅತ್ತಿ ಇಲ್ಲಿ ಎದಕ್ಕೆ ಉದಾ ಅಂತ ಮಾಡ್ರಿ ನೀವು. ಮಗಳನ್ನ ಬೆಂಗ್ಳೂರಿಗೆ ಹಚ್ಚಾಕನ ಉದಾಳ್ರಿ. ಈ ಮಗಳನ್ನ ಬೆಂಗ್ಳೂರಿಗೆ ಹಚ್ಬೇಕಂತಂದ್ರೆ ನೀವು ಇಬ್ಬರಾಗಿರಿ, ನಿಮ್ಮ ಇಬ್ಬರನ್ನ ಬಗ್ಗ ಬಿಡಾಕ ಅವ್ರಿಗೆ ಆಗ್ಬೇಕಲ್ಲ. ಅದಕ್ಕೆ ಈಗ ನಿಮ್ಮ ಮಗಳನ್ನ ಇಲ್ಲಿಂದ ಜಾಂಡ ಕಿಳಿಸಿಬಿಟ್ರಂದ್ರೆ ನಿಮ್ಮ ಒಬ್ಬರನ್ನ ಹೆಂಗ್ ಬೇಕು ಹಂಗೆ ಬಗ್ಗ ಬಡಿಬೋದು ಅಲ್ವಾ? ಈಗ ಏನು ಮಾಡಂದಿ? ನನಗೇನಕ್ಕಿನ ಕಳ್ಸಾಕೇನಿಲ್ಲ ಬಿಡು. ಅಲ್ವೇ ಹಿಂಗೀಗ ಆಗಲಿ ಮದುವೆ ಆದ ಕಳಿಸ್ಬಿಟ್ರಿ ಅಂದ್ರೆ ಅತ್ತಿ ಮಾವನ ರುಚಿ ಏನು ಉಳಿತೈತಕ್ಕಿಗೆ? ಕಳಿಸ್ಬ್ಯಾಡ್ರಿ. ನೀವು ಈಗ ಅಕ್ಕಿನ ಬಿಟ್ರಿ ಕೆಟ್ರಿ ಏನ. ಈಗ ನೀವು ಆಕಿನ ಏನ್ರ ಕೈ ಬಿಟ್ರಂದ್ರೆ ಯಾವತ್ತೂ ಆಕಿ ನಮ್ಗೆ ಕೈ ಸಿಗುದಿಲ್ಲ. ಅದಕ್ಕೆ ಏನ್ರಿ ಆಕಿಗೊಂದು ಇಷ್ಟ ಪಿಲಾನ್ ಅದಾವ್ರಿ. ನಮಗೆಲ್ಲ ಆಕಿ ಏನೇನು ಮಾಡಿದ್ಲಲ್ಲ ಅದನ್ನೆಲ್ಲ ನಾನು ನಿಮಗೆ ಹೇಳ್ತೇನೆ. ಅದನ್ನ ರಿಪೀಟ್ ಮಾಡ್ರಿ. ನೀವು ಹೇಳ್ತಾನೆ ನಾನು ಏನ ಅದನ್ನ ರಿಪೀಟ್ ಮಾಡಿದ್ರೆ ಗೊತ್ತಾಕತ್ರಿ ಆಕಿಗೆ. ನಾನು ಇರ್ತಾನಂತ ಈ ಮನ್ಯಾಗ. ನಿಮಗೆ ನಾನು ನೇರಿ ಸಪೋರ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಹಿಂದೆ ನಿಂತ್ಕೊಂಡ್ರೆ ಸಪೋರ್ಟ್ ಮಾಡ್ತಾನಂತ್ರಿ ಅಲ್ವಾ? ಈಗ ಏನ್ ಮಾಡಂದಿ? ಬರ್ರಿ ಇಲ್ಲಿ ಹೇಳ್ತೀನಿ. ಹಂಗೆ ಮಾಡಿ ಹಂಗೆ ಮಾಡಿದ್ರೆ ಹಿಂಗೆ ಆಕತ್ರಿ, ಹಿಂಗೆ ಮಾಡಿದ್ರೆ ಹಂಗೆ ಆಕತಿ, ಹಂಗಿಂದ ಹಿಂಗೆ ಆಸೆ, ಹಿಂಗಿಂದ ಹಿಂಗೆ ಆಸೆ. ಆಕೆಗೆ ಏನಿಲ್ಲ ಹಿಂಗೆ ಮಾಡಿದ್ರೆ ಆಕೆಗೆಲ್ಲ ನೆನಪಾಕತ್ರಿ. ಅಲ್ಲ ಹಿಂಗೆಲ್ಲ ಮಾಡಿದ್ರೆ ಅವ್ರು ಸುಮ್ಮನೆ ಇರ್ಬೇಕಲ್ಲ. ಸುಮ್ಮನಿರಬೇಕ್ರಿ. ಸುಮ್ಮನಿರ್ಲಿಲ್ಲ ಅಂದ್ರೆ ನಾ ಕೇಳಬೇಕಲ್ಲ. ನಾನು ಇಲ್ಲದೇನಿ ಏನ್ರಿ. ನೀವೇನು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ನಾಳೆ ಮುಂಜಾನಿಂದ ಆಕಿಗೆ ಟ್ರೈನಿಂಗ್ ಚಾಲೂ ಮಾಡ್ರಿ. ನಾ ಹೇಳ್ದಂಗ ಅದಕ್ಕೇನಾರ ನಮ್ಮ ಅತ್ತೆಯರ ಅಡ್ಡ ಬಂದ್ರಂದ್ರೆ ಅದಕ್ಕೆ ನಾವು ಅದೇವಲ್ಲ, ನಾವೆಲ್ಲ ತಾಳ ತಂತಿ ಎಲ್ಲ ಕೂಡ ಹಾಕ್ತೀವಂತ ಅವ್ರ ಬಾಯಿಗೆ ಏನತ್ತಲ್ಲ ಕಿಲಿ ಕಿಟಕ್ ನಾ ಮಾಡ್ತಾನಂತ. ನೀವೇನು ಹೆದರ್ಬ್ಯಾಡ್ರಿ. ಆಕಿನ ಬೆಂಗಳೂರಿಗೆ ಕಳಿಸ್ರಿ. ನಾ ಏನು ಬ್ಯಾಡ ಅನ್ನೋದಿಲ್ಲ. ಆಯಕ ಗಂಡ ಹೆಂಡತಿನ ದೂರ ಇಡೋದು ಚಂದ ಅಲ್ರಿ. ಆದ್ರೆ ಆಕಿಗೆ ಒಂದೀಟ ಬುದ್ಧಿ ಬರ್ಬೇಕಾಗೈತ್ರಿ. ಆ ಬುದ್ಧಿ ಕಲಿಸಿಕಿನ ಬೆಂಗಳೂರಿಗೆ ಕಳಿಸ್ರಿ. ಗೊತ್ತಾಗ್ಬೇಕಲ್ರಿ ಇನ್ನೊಬ್ಬರಿಗೆ ಮಾಡಿದನು ಅದ್ರ ಪಡಿಪಾಟ್ಲಿ ಏನು ಅನ್ನೋದು ಆಕಿಗೂ ಗೊತ್ತಾಗ್ಬೇಕ. ಹಿಂಗಲ್ಲ ಇಲ್ಲ ಸಲದ ಅಪಾದ ಹೊರಿಸಿ ನಮ್ಮ ದೊಡ್ಡಕ್ಕನ ಮನೆ ಬಿಟ್ಟು ಹೊರಗೆ ಹಾಕಿದ್ಲ. ನನಗೂ ಟಾರ್ಚರ್ ಕೊಡಾಕ್ ಬಂದ್ಲ. ನಾ ಒಂದೀಟ್ ಗಟೆ ಅನಿದ್ದೆ ಅಂದ್ರೆ ಆಕಿನ ಬಗ್ಸಿದ್ಯಾರಿ ಸ್ವಲ್ಪ. ನಮ್ಮ ಅಕ್ಕ ಪಾಪ ಮನಿ ಬಿಟ್ಟು ಕೊಟ್ಟ ಹಾತಿಕಿ ಕಾಟ ತಡ್ಯಾಕ ಆಗ್ಲಾರ್ದಕ್ಕ. ಅದಕ್ಕೆ ಆಕಿನ ಬಗ್ಸಾಕಂತ ಇಲ್ಲಿಗೆ ಬಂದೇನ್ರಿ. ನಾಳಿಲಿಂದ ಆಕಿಗೆ ಏನತ್ತಲ್ಲ ಮಾಸ್ಟರ್ ಪ್ಲಾನ್ ಮಾಡಿ ಆಕಿ ಕಿಲಿ ಕಿಟಿಕ್ ಮಾಡಕ್ಕೆ ಎಲ್ಲ ಹಾಕಲು ರೆಡಿನ ಅದಾವ. ಅಂದಂಗ ವಿಡಿಯೋ ನೋಡಿ ಸುಮ್ಮನೆ ಹಾಕೋಬೇಡ್ರಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಾಡಿ ಹಾಕೋಬೇಡ್ರಿ. ಇವತ್ತು ಸ್ವಲ್ಪ ವಿಡಿಯೋ ಏನಪ್ಪಾ ಅಂದ್ರೆ ಶಾರ್ಟ್ ಒಳಗಾಗೈತಿ. ಜಾಸ್ತಿ ಇನ್ಫಾರ್ಮೇಶನ್ ಕೊಡೋಕ್ಕಾಗಿಲ್ಲ. ಯಾಕಂದ್ರೆ ನಾವು ಏನಪ್ಪಾ ಅಂದ್ರೆ ರಾಮ ಮಂದಿರದೊಳಗೆ ಏನಪ್ಪಾ ಅಂದ್ರೆ ಭಾಳ ರಾಮನ ಪ್ರತಿಷ್ಠಾಪನೆ ಆಗಕತ್ತೈತಿ. ಆ ಒಂದು
ಕಾರ್ಯಕ್ರಮದೊಳಗೆ ಏನಪ್ಪ ಅಂದ್ರೆ ಇಲ್ಲೇ ಮನೆಯೊಳಗೆ ನಮಗೆ ಎಷ್ಟು ಆಗ್ತದಲ್ಲ ಅಷ್ಟು ಭಜನಾ ಕಾರ್ಯಕ್ರಮಗಳನ್ನ ನಾ ತೊಡಗೇವಿ. ಹಾಗಾಗಿ ಏನಪ್ಪ ಅಂದ್ರೆ ಇವತ್ತು ಸ್ವಲ್ಪ ವಿಡಿಯೋ ಬಿಡೋದ್ರೊಳಗೆ ಹೆಚ್ಚು ಕಮ್ಮಿ ಆಗ್ಬೋದು. ಮೇ ಬಿ 4 ಗಂಟೆ ವಿಡಿಯೋ ನಮ್ಮ ಇನ್ನೊಂದು ಚಾನಲ್ ಒಳಗೆ ಬರ್ಬೋದು ಅಥವಾ ಬರಾಕಿನೂ ಇಲ್ಲ. ಟೈಮ್ ಇದ್ರೆ ಹಾಕ್ತೀನಿ, ಇಲ್ಲಂದ್ರೆ ಇಲ್ಲ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಶ್ರೀರಾಮನ ಆಶೀರ್ವಾದದಿಂದ ನಮಗೂ ಏನಪ್ಪ ಅಂದರೆ ಯೂಟ್ಯೂಬ್ ಒಳಗೆ ಸ್ಯಾಲ್ರಿ ಸ್ಟಾರ್ಟ್ ಆಗಲಿ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊರಿ. ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಓಕೆ, ಹೇಳ್ರಿ ಎಲ್ಲರೂ ಜೈ ಶ್ರೀರಾಮ್.